ಈ ಭಾರತವನ್ನಾದರೂ ಕೂಡ ನಾವು ನಮ್ಮ ಮುಂದಿನ ಪೀಳಿಗೆಗೆ ಉಳಿಸಬೇಕು. ನಮ್ಮ ಧರ್ಮ, ಸಂಸ್ಕೃತಿ, ಸ್ಥಾಪತ್ಯ, ಮಠ, ಮಂದಿರ, ಕಲೆ, ಸಂಗೀತ, ಸಾಹಿತ್ಯ, ಆಚಾರ, ವಿಚಾರ ಇದೆಲ್ಲವೂ ಉಳಿಯಬೇಕಿದ್ರೆ ಅದಕ್ಕೆ ಏಕೈಕ ದಾರಿ ಹಿಂದೂ ಸಮಾಜ ಬಹುಸಂಖ್ಯಾತವಾಗಿರಬೇಕು. ಜಾತಿ, ಮತ, ಪಂಥ ಎಲ್ಲ ಭೇದಗಳನ್ನು ಬಿಟ್ಟು ನಾನೊಬ್ಬ ಹಿಂದೂ ಅಂತ ಗರ್ವದಿಂದ ಗರ್ಜಿಸಬೇಕು. ನಮ್ಮ 1000 ದೇವರಿದ್ರೆ ಮೂಟೆ ಕಟ್ಟಿ ಸಮುದ್ರಕ್ಕೆ ಸೇರೋಣ, ಮುಂದಿನ 100 ವರ್ಷಗಳ ಕಾಲ ಭಾರತ ಮಾತೆಯ ಉಪಾಸನೆ ಮಾಡೋಣ ಅಂತ ಏನು ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಆ ಮಾತನ್ನ ಸಾಕಾರಗೊಳಿಸುವಂತ ದಿನ ಹತ್ತಿರ ಬಂದಿದೆ ಅಂತ ಹೇಳ್ತಾ, ತ್ರಿವರ್ಣ ಧ್ವಜದಲ್ಲಿ 3 ಬಣ್ಣ ಇದೆ. ನಿನ್ನೆ ಕೂಡ ನಾನು ಹೇಳಿದೆ, ಅದರಲ್ಲಿ ಕೇಸರಿ ಹಿಂದೂಗಳದ್ದು, ಬಿಳಿ ಕ್ರೈಸ್ತರದ್ದು, ಹಸಿರು ಮುಸಲ್ಮಾನರದ್ದು ಅಂತ ನೀವು ಅವರಿಗೆ ಬಣ್ಣವನ್ನು ಹಂಚೋದಿಕ್ಕೆ ಹೋಗಬೇಡಿ. ನಾವು ಎಲ್ಲ ಬಣ್ಣಗಳಲ್ಲಿ ಕೂಡ ಪರಮಾತ್ಮನನ್ನ ಕಂಡವರು. ತಾಯಿ ಭಾರತಿ ಇಡೀ ದೇಶದಲ್ಲಿ ನೋಡುವಾಗ ಆಕೆ ಭಾರತೀಯಾಗಿ ಕಾಣ್ತಾಳೆ, ಕನ್ನಡದಲ್ಲಿ ನೋಡುವಾಗ ಭುವನೇಶ್ವರಿ ಆಗಿ ಕಾಣ್ತಾಳೆ, ವಿಶ್ವದಲ್ಲಿ ನೋಡುವಾಗ ನಮಗೆ ಆಕೆ ವಿಶ್ವ ವಸುಂಧರೆಯಾಗಿ ಕಾಣ್ತಾಳೆ ಅವಳು. ಅಂತ ತಾಯಿ ವರ್ಣ ವಿವರ್ಣ ಮೇ ರಹನೆ ವಾಲಿ ಚೌತ ಭುವನವೇ ತೂ ಮಹಾಕಾಲಿ ಅಂತ ಹೇಳಿದ್ರು. ಎಲ್ಲ ವರ್ಣಗಳಲ್ಲಿ ಕೂಡ ಅವಳಿದ್ದಾಳೆ. ಕೇಸರಿ ಅಂದ್ರೆ ತ್ಯಾಗ, ಪರಾಕ್ರಮ, ಶೌರ್ಯದ ಪ್ರತೀಕವಾಗಿರುವಂತಹ ದುರ್ಗೆ. ಬಿಳಿ ಅಂದ್ರೆ ಶ್ವೇತ ಕಡಲಿನಲ್ಲಿ ಶ್ವೇತ ವಸನವನ್ನ ಧರಿಸಿಕೊಂಡು ಶ್ವೇತ ಹಂಸದ ಮೇಲೆ ಕುಳಿತಿರುವಂತ ಜ್ಞಾನದಾಯಿನಿ ತಾಯಿ ಶಾರದೆಯ ಪ್ರತೀಕ. ಹಸಿರು ಅಂದರೆ ನಮಗೆಲ್ಲ ಸುಖ, ಶಾಂತಿ, ಸಮೃದ್ಧಿ, ಸಂಪತ್ತನ್ನು ಕರುಣಿಸುವಂತ ಆ ತಾಯಿ ಲಕ್ಷ್ಮಿಯ ಪ್ರತೀಕ ಹಸಿರು, ಪ್ರಾಸ್ಪರಿಟಿಯ ಸಂಕೇತ. ಆ ರೀತಿಯ ತ್ರಿಶಕ್ತಿಯ ಪ್ರತೀಕವಾಗಿರುವಂತ ತ್ರಿವರ್ಣ ಧ್ವಜದ ಮೂಲಕ ತಾಯಿ ಭಾರತಿಯನ್ನ ಕಾಣೋಣ. ಅದರ ಮಧ್ಯದಲ್ಲಿ ಧರ್ಮಚಕ್ರ ನಿತ್ಯ ನಿರಂತರವಾಗಿ ತಿರುಗ್ತಾ ಇರಲಿ. ತಾಯಿ ಭಾರತಿ ದುರ್ಗೆಯಾಗಿ, ಲಕ್ಷ್ಮಿಯಾಗಿ, ಸರಸ್ವತಿಯಾಗಿ ನಮ್ಮನ್ನು ಕಾಪಾಡಲಿ. ತಾಯಿ ಭಾರತಿ ಸರಸ್ವತಿಯಾಗಿ ನಮ್ಮ ಅಂಧಕಾರದ ಮಬ್ಬನ್ನು ದೂರ ಮಾಡಲಿ. ತಾಯಿ ಭಾರತಿ ಲಕ್ಷ್ಮಿಯಾಗಿ ನಮ್ಮ ದೇಶಕ್ಕೆ ಆವರಿಸಿರುವಂತ ಈ ದಾರಿದ್ರ್ಯ ದುಃಖಗಳನ್ನು ದೂರ ಮಾಡಲಿ. ತಾಯಿ ಭಾರತಿ ದುರ್ಗೆಯಾಗಿ ಸಹಸ್ರ ಭುಜಗಳಲ್ಲಿ 1000 ಅಸ್ತ್ರಗಳನ್ನು ಧಾರಣ ಮಾಡಿ ಧರ್ಮದ್ರೋಹಿಗಳ ರುಂಡವನ್ನು ಚೆಂಡಾಡ್ಲಿ ಅನ್ನೋ ಮಾತನ್ನು ಹೇಳ್ತಾ, ಈ ದೇಶ ಬಹಳ ಎತ್ತರಕ್ಕೆ ಇದೆ. ಎಷ್ಟು ಎತ್ತರಕ್ಕೆ ಏರಿದೆ ಅಂತ ಕೇಳಿದ್ರೆ, 47ರಲ್ಲಿ ನಾವು ಸ್ವಾತಂತ್ರ್ಯಗೊಂಡೆವು. ಅದೇ ವರ್ಷ ಪಾಕಿಸ್ತಾನ ಸ್ವತಂತ್ರಗೊಂಡಿತು. ಪಾಕಿಸ್ತಾನದ ಇವತ್ತಿನ ಸ್ಥಿತಿ ಹೇಗಿದೆ ಅಂತ ಕೇಳಿದ್ರೆ, ನಮ್ಮನ್ನ ತುಂಡು ಮಾಡೋದು ಬಿಡಿ, ಅವುಗಳು ಇವತ್ತು 4 ತುಂಡಾಗುವಂತ ಸ್ಥಿತಿಗೆ ಬಂದು ನಿಂತಿದ್ದಾವೆ. ಈ ದೇಶದಲ್ಲಿ ಒಬ್ಬ ಸಮರ್ಥ ವ್ಯಕ್ತಿಯ ಕೈಗೆ ನಾವು ಅಧಿಕಾರವನ್ನು ಕೊಟ್ಟಿದ್ದೇವೆ. ನರೇಂದ್ರ ದಾಸ್ ದಾಮೋದರ್ ದಾಸ್ ಮೋದಿ, ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು 370 ತೆಗಿತೀವಿ ಅಂತ ಹೊರಟಾಗ ಮೆಹಬೂಬಾ ಮುಫ್ತಿ ಹೇಳಿದ್ಲು, ಮುಸಲ್ಮಾನರನ್ನ ಸುಮ್ಮನೆ ಅಂತ ಅಂದ್ಕೊಳ್ಬೇಡಿ, ನಮಗೆ ತಾಲಿಬಾನ್ ಬರುತ್ತೆ, ಆ ಕಡೆಯಿಂದ ಪಾಕಿಸ್ತಾನ ಬರುತ್ತೆ, ಈ ಕಡೆಯಿಂದ ಬಾಂಗ್ಲಾದೇಶ ಬರುತ್ತೆ, ಎಲ್ಲ ಇಸ್ಲಾಮಿಕ್ ದೇಶಗಳು ನಮ್ಮ ಬೆಂಬಲಕ್ಕಿವೆ ಅನ್ನುವಂತ ಬೆದರಿಕೆಯನ್ನು ಹಾಕಿದ್ಲು. ಆದ್ರೆ 370 ತೆಗೆದು ಎಲ್ಲ ಪ್ರತ್ಯೇಕವಾದಿಗಳನ್ನ ಒದ್ದು ಮನೆಯಲ್ಲಿ ಕುಳಿಸಿದಾಗ ಯಾರು ಕೂಡ ಬರಲಿಲ್ಲ. ಇದು ಯಾವುದು ಕೇಳಿದ್ರೆ, ನೀವು ಬೈಕಲ್ಲಿ ಹೋಗಬೇಕಿದ್ರೆ ನಿಮ್ಮನ್ನ ನಾಯಿಗಳು ಅಟ್ಟಾಡಿಸಿಕೊಂಡು ಬರ್ತಾವಲ್ಲ, ಆ ರೀತಿಯ ನಾಯಿಗಳು ಇವರು. ಒಮ್ಮೆ ಬೈಕ್ ನಿಲ್ಲಿಸಿ ಏನಪ್ಪಾ ಅಂತ ಹಿಂದಿರುಗಿ ಕೇಳಿದ್ರೆ ಆ ನಾಯಿ ಅಷ್ಟೇ ಸ್ಪೀಡಲ್ಲಿ ವಾಪಸ್ ಓಡೋಗುತ್ತೆ. ಇವರು ನಾವು ಹೆದರಿದ್ರೆ ಹೆದರಿಸ್ತಾರೆ ಅಷ್ಟೇ. ಈ ಪಾಕಿಸ್ತಾನದ ಪರಿಸ್ಥಿತಿ ಇವತ್ತು ಹೇಗಿದೆ ಅಂತ ಕೇಳಿದ್ರೆ, ನಾವು ಅವರು ಬಾವುಟದ ಮೇಲೆ ಚಂದ್ರನನ್ನ ಚಿತ್ರ ಬಿಡಿಸಿಕೊಂಡು ಖುಷಿ ಪಡ್ತಾ ಇದ್ದಾರೆ, ನಾವು ಚಂದ್ರನ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮಟ್ಟಕ್ಕೆ ಬೆಳೆದಿದ್ದೇವೆ. ಇದು ಹಿಂದೂ ಸಮಾಜದ ಶಕ್ತಿ, ಇದು ತಾಕತ್ತು. ಅರೆ ಯಾರೋ ಎಸೆಯುವಂತ ಬಿಸ್ಕಿಟ್ಗೆ ಬಾಯೊಡ್ಡುವಂತ ಸ್ಥಿತಿಯಲ್ಲಿ ಅವರಿದ್ದಾರೆ. ಒಂದು ಊಟಕ್ಕಾಗಿ, ರೋಟಿಗಾಗಿ, ಚಪಾತಿಗಾಗಿ ಹಾದಿ ಬೀದಿಗಳಲ್ಲಿ ನಾಯಿಗಳು ಕಿತ್ತಾಡುವಂತಹ ಸ್ಥಿತಿ ಅವರಿಗೆ ಇವತ್ತು ನಿರ್ಮಾಣ ಆಗಿದೆ. ಕಾರಣ ಏನು ಕೇಳಿದ್ರೆ, ಭಾರತಕ್ಕೆ ತನ್ನ ಶಕ್ತಿಯ ಅರಿವಾಗಿದೆ. ಭಾರತ ಪ್ರಚಂಡವಾಗಿ ಭವ್ಯವಾಗಿ ಎದ್ದು ನಿಲ್ಲುವಂತಹ ದಿನಗಳು ನಮ್ಮ ಕಣ್ಣ ಮುಂದೆ ಇದೆ. ಏತದ್ದೇಶೆ ಪ್ರಸೂತಸ್ಯೆ ಸಕಾಶಾದ್ ಅಗ್ರಜನ್ಮನ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವ ಅಂತ ಹೇಳಿದಂತ ನಳಂದ, ತಕ್ಷಶಿಲಾ, ಓದಂತಿಪುರ, ನವದ್ವೀಪ, ಸಾಲೋಟಗಿ, ಉಜ್ಜಯಿನಿ, ಮಿಥಿಲಾ, ಕಾಶಿ ಈ ಎಲ್ಲ ಯೂನಿವರ್ಸಿಟಿಗಳ ಮೂಲಕ ಜಗತ್ತಿಗೆ ಜ್ಞಾನವನ್ನು ಕೊಟ್ಟಂತ, ಜಗತ್ತಿಗೆ ಬೆಳಕನ್ನು ಕೊಟ್ಟಂತ ತಾಯಿ ಭಾರತಿ ಮತ್ತೊಮ್ಮೆ ತನ್ನ ಪರಮ ಪವಿತ್ರವಾದಂತ ಗೌರವವನ್ನು ಮರಳಿ ಪಡೆಯುವಂತ ದಿನಗಳನ್ನ ನಾವೆಲ್ಲರೂ ಕಣ್ತುಂಬಿಕೊಳ್ಳೋಣ ಅನ್ನುವ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್.